ಯಾವ ರೀತಿ ಅನಿಸ್ತಿದೆ? ಈಗ ಖುಷಿ ಅನಿಸ್ತೈತಿ. ಒಂದು ಟೈಮ್ನಲ್ಲಿ ಆ ರೀತಿ ಇತ್ತು, ಇವತ್ತು ಈ ನಿನ್ನ ಮಗ ಕೊಟ್ಟೆ ಸರ್ಪ್ರೈಸ್ ಯಾವ ರೀತಿ ಅನಿಸ್ತಿದೆ? ತುಂಬಾ ಥ್ಯಾಂಕ್ಸ್ ಗೈಸ್. ಕೆಲವು ವರ್ಷಗಳ ಹಿಂದಗಡೆ ನನ್ನ ಒಂದು ಜೀವನ ಯಾವ ರೀತಿ ಇತ್ತಂದರೆ, ಒಂದೊತ್ತು ಕೆಲಸಕ್ಕೆ ಹೋಗ್ಲಿ ಅಂದರೆ ಸರಿಯಾಗಿ ಕೂಡ ಊಟ ಮಾಡೋಕ್ಕೆ ಕೂಡ ದುಡ್ಡು ಇರ್ತಿರಲಿಲ್ಲ. ಆದರೆ ಅಂಥ ಒಂದು ಟೈಮ್ನಲ್ಲಿ ಕೂಡ ನಮ್ಮವ್ವ ಅಂದರೆ ನನ್ನವ್ವ ನನಗೋಸ್ಕರ ಅಲ್ಲಿ ಇಲ್ಲಿ ಕಷ್ಟಪಟ್ಟು ನಮ್ಮ ಕುಟುಂಬಗೋಸ್ಕರ ಕಷ್ಟಪಟ್ಟು ಅವರು ಇವರು ಅನ್ನೋದೇ ಕೆಲಸ ಮಾಡಿ ಅವರು ದುಡ್ದಂಥ ಕೂಲಿ ಆ ದುಡ್ಡಿನಿಂದ ನಮ್ಮನ್ನು ಇಲ್ಲಿವರೆಗೆ ರಾಜನಂಗೆ ಬೆಳೆಸಿದ್ದಾರೆ. ಆ್ಯಕ್ಚುಲಿ ನಾನು ಇದು ಬೇಕು ಅದು ಬೇಕು ಅಂತ ಯಾವುದೇ ರೀತಿ ಕೇಳಿಲ್ಲ ಅಂದರೂ ಕೂಡ ಅದಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಂಡು ನನಗೆ ಅದು ಎಷ್ಟೇ ಕಾಸ್ಟಿ ಏನೇ ಇದ್ದರೂ ಕೂಡ ತಂದು ನನಗೋಸ್ಕರ ಕೊಟ್ಟಿದ್ದಾರೆ. ಆದರೆ ಇವತ್ತು ನನ್ನ ತಾಯಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ 100K ಆದ ತಕ್ಷಣ ನಾನು ಯಾವುದೇ ರೀತಿ ಸರ್ಪ್ರೈಸ್ ಕೊಡಲಿಲ್ಲ ನಮ್ಮ ತಾಯಿಗೆ. ಅದಕ್ಕೋಸ್ಕರ ನನ್ನದೇ ಆದಂಥ ಒಂದು ಚಿಕ್ಕ ಕನಸು, ಆ ಒಂದು ಕಾರಣಕ್ಕೋಸ್ಕರ ನಾನು ನಮ್ಮ ತಾಯಿಗೋಸ್ಕರ ಒಂದು ಸರ್ಪ್ರೈಸ್ ತಂದಿದ್ದೀನಿ. ಅದೇನಪ್ಪ ಸರ್ಪ್ರೈಸು ಮತ್ತು ಅದ್ರ ಜೊತೆ ಅದು ನಮ್ಮ ತಾಯಿಗೆ ಕೊಟ್ಟ ನಂತರ ಅವರ ಒಂದು ಮುಖದಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಏನಿರುತ್ತೆ ಪ್ರತಿಯೊಂದು ಕೂಡ ನೋಡೋಣ. ಆ್ಯಕ್ಚುಲಿ ನಾನು ಇಲ್ಲಿವರೆಗೆ ಯಾವುದೇ ರೀತಿ ಸರ್ಪ್ರೈಸ್ ಮಾಡಿಲ್ಲ, ಅದ್ರ ಬಟ್ ಇವಾಗ ಮಾಡ್ತಾಯಿದ್ದೀನಿ. ಮೊದಲು ಒಂದು ಮಾಡಿದೆ, ಅದ್ರ ಬಟ್ ಇವಾಗ ಮಾಡ್ತಾಯಿದ್ದೀನಿ. ಇದು ಯಾವುದೇ ರೀತಿ ನಮ್ಮ ತಾಯಿಗೆ ಗೊತ್ತಿಲ್ಲ, ಜಸ್ಟ್ ನಿನ್ನೆ ಹೋಗಿ ತಂದಿದ್ದೀನಿ. ಎಷ್ಟೇ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ತಿಂದು ಮಾಡ್ತಾಯಿದ್ದೀನಿ. ನೋಡೋಣ ನಮ್ಮ ತಾಯಿ ಒಂದು ಯಾವ ರೀತಿ ಇದಿರುತ್ತೆ, ಮೂಮೆಂಟ್ ಇರುತ್ತೆ, ಎಮೋಷನ್ ಇರುತ್ತೆ ಗೊತ್ತಿಲ್ಲ, ನೋಡೋಣ. ಅದ್ರ ಜೊತೆ ನಮ್ಮ ತಾಯಿಗೆ ಅಷ್ಟೇ ಅಲ್ಲ, ನಮ್ಮ ಆಯಿಗೆ ಕೂಡ ತಂದಿದ್ದೀನಿ, ನೋಡೋಣ. ಈಗ ಬನ್ನಿ, ಅದು ಸರ್ಪ್ರೈಸ್ ಒಳಗಡೆ ಇಟ್ಟಿದ್ದೀನಿ, ಹೋಗಿ ನೋಡೋಣ. ಗೈಸ್ ಬನ್ನಿ, ನಮ್ಮ ಅವನಿಗೋಸ್ಕರ ಸರ್ಪ್ರೈಸ್ ತಂದು ಇಲ್ಲಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ನೋಡ್ಬೋದು, ಇಲ್ಲಿದೆ ನೋಡಿ ಸರ್ಪ್ರೈಸು. ಇದರಲ್ಲಿ ಏನಿದೆ ಅಂದರೆ ಈಗ ಹೇಳೋದು ಬೇಡ, ರಿವೀಲ್ ಮಾಡೋದು ಬೇಡ. ನಮ್ಮ ತಾಯಿ ಕೈಲಿ ಅವ್ರ ಕೈಲೇ ರಿವೀಲ್ ಮಾಡಿಸ್ಕೊಂಡು ಅವ್ರ ಕೈಲಿ ಕೊಡೋಣ. ಎಷ್ಟು ಬೇಗ ಬನ್ನಿ ಅಮ್ಮ, ಇಲ್ಲಿ ನಮ್ಮ ಮಮ್ಮಿ ಕೈ ಕೊಡ್ತೀನಿ. ಅಮ್ಮ ಇದೇನಿರ್ಬೋದು? ನನಗೂ ಗೊತ್ತಿಲ್ರಿ. ತೆಗಿ ಪಟ್ನ ತೆಗಿ. ನೋಡು ಪಟ್ಕೋ. ತೆಗಿ ಬಾಕ್ಸಿಗೆ ನೋಡು. ನೋಡಿ ಯಾವ ರೀತಿ ಅನಿಸ್ತಿದೆ? ಈಗ ಖುಷಿ ಅನಿಸ್ತೈತಿ. ಒಂದು ಟೈಮ್ನಲ್ಲಿ ಆ ರೀತಿ ಇತ್ತು, ಇವತ್ತು ಈ ನಿನ್ನ ಮಗ ಕೊಟ್ಟೆ ಸರ್ಪ್ರೈಸ್ ಯಾವ ರೀತಿ ಅನಿಸ್ತಿದೆ? ತುಂಬಾ ಥ್ಯಾಂಕ್ಸ್. ಎಲ್ಲರಿಗೂ ಏನಾಗುತ್ತೆ? ಎಲ್ಲರಿಗೂ ನಮಸ್ಕಾರ. ಇದೇ ಥ್ಯಾಂಕ್ಸ್. ಇದೇ ರೀತಿಲೇ ನನ್ನ ಮಗ ಈಗ ಸೀರೆ ತಂದಾನ್ರಿ, ನನ್ ಖುಷಿ ಅನಿಸ್ತೈತಿ. ಇದೇ ರೀತಿಲೇ ಎಲ್ಲರೂ ನಮ್ಮ ಮಗ ಸಪೋರ್ಟ್ ಮಾಡ್ರಿ. ಇನ್ನು ನೆಕ್ಸ್ಟ್ ಬಂತು ನಮ್ಮ ಆಯಿ ಕಡೆ ಬರ್ರಿ. ಆಯ್ ಇಲ್ಲಿ ನಮ್ಮ ಆಯಿ ಕೆಲಸ ಮಾಡ್ತಿದ್ದಾರೆ. ಬನ್ನಿ, ನಮ್ಮ ಆಯಿ ಕೆಲಸ ಮಾಡ್ತಿದ್ದಾರೆ. ಜಸ್ಟು ಆಯ್ ನೋಡಿ ಏನೈತಿ ತಗೋ ಯಾವ್ದಾರ ಹೆಂಗ ಅನಿಸ್ತದೆ? ತಗೋ ಯಾವ ರೀತಿ ಅನಿಸ್ತಾ ಇದೆ? ನಂಗೆ ತುಂಬ ಕಾಡ್ತಾ ಇದ್ವು, ಯಾಕಂದ್ರೆ ಹುಟ್ಟಿ ಸಾಕಿದ್ ಮಾಡಿದ್ರು, ದೊಡ್ಡವ್ರು ಮಾಡಿದ್ರು, ಇವರೇ ಮೇನ್ ಇಂಪಾರ್ಟೆಂಟು. ನಾನು ಯಾರು ನೋಡಿಲ್ಲ, ಇವರೇ ಕೇರ್ ಮಾಡಿದ ಅವ್ರಿಗೋಸ್ಕರ ಅವ್ರು ಜಾಸ್ತಿ ಮಾತಾಡಲ್ಲ ಕ್ಯಾಮ್ರಾ ಮುಂದೆ. ಇದನ್ನಾಯ್ತು, ಅದರ ಒಟ್ಟು ಸೀರೆ ಕೊಟ್ಟೆ, ತುಂಬ ಖುಷಿ. ಆ್ಯಕ್ಚುಲಿ ಒಂದು ಟೈಮ್ನಲ್ಲಿ ಯಾವುದೋ ರೀತಿ ಇದೆ, ಅದರ ಒಟ್ಟು ಈ ಟೈಮ್ದಲ್ಲಿ ಈ ರೀತಿ ಇದೆ. ಇದಕ್ಕೆಲ್ಲ ಕಾರಣ ನೀವು. ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್. ಒಂದು ಟೈಮ್ದಲ್ಲಿ ಊಟ ಮಾಡಲಿ ಅಂದ್ಕೊಂಡು ಹೊಟ್ಟೆ ತುಂಬ್ತಿರಲ್ಲ, ಅದ್ರ ಬಟ್ಟು ಇವತ್ತು ನನ್ನ ಕೈಯಲ್ಲಿ ಆದಷ್ಟು ಗಿಫ್ಟ್ ಕೊಟ್ಟಿದ್ದೀನಿ. ಇದಕ್ಕೆಲ್ಲ ಪ್ರೀತಿ ನಿಮ್ಮಿಂದಲೇ, ನೀವಿಲ್ಲಾಂದ್ರೆ ನಾನು ಇಲ್ಲ ಅಂತ ಆಯ್ತಾ. ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಪ್ರೀತಿ ಸದಾಕಾಲ ನನ್ನ ಮೇಲೆ ಇರಲಿ. ಈಗೇನು ಕೊಟ್ಟಿದ್ದೀವಿ ಚಿಕ್ಕ ಗಿಫ್ಟು, ಇದಕ್ಕಿಂತ ದೊಡ್ಡ ಗಿಫ್ಟ್ ಕೊಡೋಣ. ಅಲ್ಲಿವರೆಗೆ ನೀವೇನು ಮಾಡ್ಕೊಂಡು ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಇರಬೇಕಂತ ಪ್ರತಿಯೊಬ್ಬರು ಕೂಡ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್.